ಯೆಹೋಶುವ 1ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನಾನು ಮೋಶೆಯೊಟ್ಟಿಗೆ ಹೇಗೆ ಅವನ ಸಂಗಡಿಗನಾಗಿ ಇದ್ದೆನೋ ಅದೇ ಪ್ರಕಾರವೇ ನಿನ್ನ ಜೊತೆಗಾರನಾಗಿಯೂ ಇರುವೆನು ಎಂದು ಆತನು ಮಾತನ್ನ ಕೊಡುವವನಾಗಿದ್ದಾನೆ. ದೇವರ ಆತ್ಮನು ಯೆಹೋಶುವನ ಸಂಗಡಿಗನಾಗಿ ಏನ್ ಮಾಡುವವನಾಗಿದ್ದಾನೆ? ನಡೆದು ಹೋಗುವವನಾಗಿದ್ದಾನೆ. ಮಹತ್ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಅದ್ಭುತವಾದ ಸಂಗತಿಗಳನ್ನ ಆತನು ಮಾಡುವವನಾಗಿದ್ದಾನೆ. ಯೋರ್ದಾನ್ ನದಿಗಳನ್ನ ಆತನು ವಿಭಾಗಿಸುವವನಾಗಿದ್ದಾನೆ. ಯೆರಿಕೋ ಕೋಟೆಯನ್ನು ಆತನು ಸ್ತುತಿಗಳ ಮೂಲಕ ಬೀಳಿಸುವವನಾಗಿದ್ದಾನೆ. ಯೆಹೋಶುವನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಆತನು ಏನ್ ಮಾಡುವವನಾಗಿದ್ದಾನೆ? ಇರುವವನಾಗಿದ್ದಾನೆ. ಮೋಶೆಯೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೂ ಆತನು ಏನ್ ಮಾಡುವವನಾಗಿದ್ದಾನೆ? ಇರುವವನಾಗಿದ್ದಾನೆ. ಮೋಶೆಯೊಂದಿಗೆ ಇದ್ದಂತಹ ದೇವರು, ಯೆಹೋಶುವನೊಂದಿಗೆ ಇದ್ದಂತಹ ದೇವರು ಆತನು ಮಹತ್ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ದೊಡ್ಡ ಸಂಗತಿಗಳನ್ನ ಮಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಯೋರ್ದಾನ್ ನದಿಗಳು ಅದೇನ್ ಮಾಡುವಂತದ್ದಾಗಿದೆ? ಎದುರಾಗಿ ಬಂದು ನಿಂತುಕೊಳ್ಳುವಂತದ್ದಾಗಿದೆ. ಅದನ್ನ ದಾಟುವುದಕ್ಕೆ ಕರ್ತನ ಏನ್ ಮಾಡುವವನಾಗಿದ್ದಾನೆ? ಸಹಾಯ ಮಾಡುವವನಾಗಿದ್ದಾನೆ. ಯೆರಿಕೋ ಕೋಟೆಗಳು ನಮಗೆ ಎದುರಾಗಿ ಅದೇನ್ ಮಾಡುವಂತದ್ದಾಗಿದೆ? ನಿಂತುಕೊಳ್ಳುವಂತದ್ದಾಗಿದೆ. ಮೋಶೆಯೊಂದಿಗೆ ಇದ್ದಂತಹ ದೇವರು, ಯೆಹೋಶುವನೊಂದಿಗೆ ಇದ್ದಂತಹ ದೇವರು ನಮ್ಮೊಂದಿಗೆ ಇರುವವನಾಗಿ ನಮಗೆ ವಿರೋಧವಾಗಿ ಇರುವಂತಹ, ನಮಗೆ ತಡೆಯಾಗಿರುವಂತಹ ಯೆರಿಕೋ ಕೋಟೆಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ? ಬೀಳಿಸುವವನಾಗಿದ್ದಾನೆ, ತೆಗೆದಾಕುವವನಾಗಿದ್ದಾನೆ. ನಮ್ಮ ಸಂಗಡಿಗನಾಗಿ ಆತನು ಬರುವವನಾಗಿದ್ದಾನೆ. ಜಯವನ್ನ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವ್ ಹೇಳ್ಬೇಕು, ಕರ್ತನೆ ನೀನ್ ನನ್ನ ಸಂಗಡಿಗನಾಗಿದ್ಯಾ, ಕರ್ತನೆ ನೀನ್ ನನ್ನ ಜೊತೆಗಾರನಾಗಿದ್ಯಾ, ನೀನ್ ನನಗೆ ಜಯವನ್ನ ಕೊಡುವವನಾಗಿದ್ಯಾ ಎಂದು ಆತನಿಗೆ ನಾವೇನ್ ಮಾಡಬೇಕು? ಸ್ತೋತ್ರವನ್ನ ಮಾಡಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ, ನಿನ್ನ ಜನರ ಸಂಗಡಿಗನಾಗಿ ನೀನಿದ್ದು ನಿನ್ನ ಜನರನ್ನ ಬಲಪಡಿಸಿ, ಧೈರ್ಯಪಡಿಸಿ, ಮೋಶೆಯೊಂದಿಗೆ ಇದ್ದಂತೆ ನಿನ್ನ ಜನರೊಂದಿಗೆ ನೀನಿದ್ದು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.